ಜಸ್ಟಿಸ್ ಹೇಮಾ ಕಮಿಟಿಯ ರೀತಿಯಲ್ಲಿ ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಒಂದು ಕಮಿಟಿ ಕೊಡಿ, ಚಿತ್ರರಂಗದಲ್ಲಿರುವ ಶೋಷಣೆಗಳ ವಿರುದ್ಧ ನಮಗೆ ರಕ್ಷಣೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಫೈರ್ ಸಂಸ್ಥೆ ಮುಖ್ಯಮಂತ್ರಿಗಳ ಭೇಟಿಯಾಗಿದ್ದರು. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೂಡ ಸಲ್ಲಿಸಿದ್ದಾರೆ. ಈಗ ನನ್ನ ಜೊತೆಯಲ್ಲಿ ಆ ಕಮಿಟಿಯಲ್ಲಿ ಇದ್ದಂತಹ ಜಯಲಕ್ಷ್ಮಿ ಪಾಟೀಲ್ ಇದ್ದಾರೆ. ಅವರು ರಂಗಭೂಮಿ ಕಲಾವಿದರು, ಸ್ತ್ರೀ ಪರವಾಗಿ ಅಂತ ಹಲವಾರು ಬಾರಿ ಧ್ವನಿ ಎತ್ತಿದಂಥವರು. ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಸದ್ಯದ ಪರಿಸ್ಥಿತಿಗೆ ಕನ್ನಡ ಚಿತ್ರರಂಗಕ್ಕೆ ಆಗಲಿ ಬೇರೆ ಬೇರೆ ವಲಯಗಳಲ್ಲಿ ಆಗಲಿ, ಯಾಕಂದರೆ ಶೋಷಣೆ ಅನ್ನುವಂಥದ್ದು ಕೇವಲ ಸಿನಿಮಾ ಮಾತ್ರವಲ್ಲ, ಎಲ್ಲ ವಲಯದಲ್ಲೂ ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾನೆ ಇದೆ, ಧ್ವನಿ ಎತ್ತಾನೆ ಇದ್ದೀರಾ, ಅದರ ನ್ಯಾಯ ಅಂತೂ ಸಿಗ್ತಾ ಇಲ್ಲ, ಸೆಕೆಂಡ್ರಿ ಮೇಡಮ್. ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿ ಎಮ್ನ ಭೇಟಿ ಮಾಡಿದ್ದೀರಾ, ಏನು ಹೇಳಿದ್ರಿ? ಸಿ ಎಮ್ ನಿಮ್ಗೆ ಏನು ಹೇಳಿದ್ರು ಮೇಡಮ್? ನಿಮ್ಗೆಲ್ರಿಗೂ ಸಿಕ್ಕಿರೋ ಲೆಟ್ರ್ ಏನಿದೆ ಅದನ್ನೇ ಸಿ ಎಮ್ ಸಾರಿ ಕೊಟ್ಟಿದ್ದೀವಿ. ಅವ್ರು ನೋಡಿದ್ರು, ಅವ್ರು ಹೇಳಿದ್ರು ಇದು ಕೂತ್ಕೊಂಡು ಆರಾಮಾಗಿ ಚರ್ಚೆ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಇದು ಮಾಡೋಣ ಅಂತ. ಸೊ ತುಂಬ ಒಂದು ಒಳ್ಳೆ ಹೋಪಲ್ಲಿ ನಾವು ಆಚೆ ಬಂದಿದ್ದೀವಿ. ಸೊ ಸಿಗೋಣ ಅಂತ ಹೇಳಿದ್ದಾರೆ, ಕೂತ್ಕೊಂಡು ಆರಾಮಾಗಿ ಮಾತಾಡೋಣ, ಇದ್ರ ಬಗ್ಗೆ ಪೂರ್ತಿಯಾಗಿ ಮಾತಾಡೋಣ ಡಿಟೇಲ್ ಆಗಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಒಂದು ಒಳ್ಳೆ ಹೋಪ್ ಸಿಕ್ಕಿದೆ. ಚೀಫ್ ಮಿನಿಸ್ಟ್ರಿಂದನೇ ನಮ್ಗೆ ಈ ಥರದ್ದು ಒಂದು ಹೋಪ್ ಸಿಕ್ಕಾಗ ಒಂದು ಬಲ ಬಂದಂಗೆ ಆಗುತ್ತೆ. ಸೊ ಮಿನಿಮಮ್ ಗೌರವ ಅಂತ ಏನಿದೆ, ಹೆಣ್ಮಕ್ಳಿಗೆ ಸಿಗಬೇಕಾದಂಥ ಗೌರವ ಸಿಗಬೇಕು, ಸವಲತ್ತುಗಳು ಸಿಗಬೇಕು, ಇದನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಅದು ಟಿ ವಿ ಸೀರಿಯಲ್ ಇರ್ಬೋದು. ಸೊ ಹೆಣ್ಮಕ್ಳಿಗೆ ಅಲ್ಲಿ ಸಿಗಬೇಕಾದಂಥ ಮೂಲ ಸೌಲಭ್ಯಗಳು, ಎಲ್ಲರ ಹೆಣ್ಮಕ್ಳ ವಿಷಯ ಎಲ್ರಿಗೂ ಗೊತ್ತು, ಎಲ್ಲರ ಮನೇಲಿ ಹೆಣ್ಮಕ್ಳಿದ್ದಾರೆ, ಸಿಗಬೇಕಾದಂಥ ಮೂಲ ಸೌಲಭ್ಯಗಳು ಮತ್ತು ಗೌರವ ಅಂತ ಏನಿದೆ, ವ್ಯಕ್ತಿ ಗೌರವ ಅಂತ ಏನು ಹೇಳ್ತೀವಿ, ಅದು ಹೆಣ್ಮಕ್ಳಿಗೆ ಸಿಗಬೇಕು. ಮತ್ತು ಸಿಗಬೇಕಾದಂಥ ಸಂಭಾವನೆ ಕೂಡ ಅದು ಗೌರವಯುತವಾಗಿ ಇರಬೇಕು ಅಂತ ಕೇಳಿದ್ವಿ. ಸೊ ಇವತ್ತು ಟೀಚರ್ಸ್ ಡೇ ಆದ್ದರಿಂದ ಇನ್ನೊಂದು ದಿನ ಆರಾಮಾಗಿ ಮಾತಾಡೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ಅದು ಪಾಸಿಟಿವ್ ಆಗಿ ಹೇಳಿರೋದು ಕೂಡ ನಮಗೆ ತುಂಬ ಒಂದು ಧೈರ್ಯ ಕೊಟ್ಟಿದೆ. ಎಷ್ಟು ಅನಿವಾರ್ಯವಿದೆ ಮೇಡಮ್ ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯ ಒಂದು ಕಮಿಟಿ, ಒಬ್ಬ ನ್ಯಾಯಮೂರ್ತಿಗಳ ನೇತೃತ್ವದ ಒಂದು ಕಮಿಟಿ ಚಿತ್ರರಂಗಕ್ಕೆ ಎಷ್ಟು ಅನಿವಾರ್ಯವಿದೆ ಸದ್ಯದ ಪರಿಸ್ಥಿತಿಗೆ? ಯಾಕಂದರೆ ನೀವು ಹಿರಿಯರಿದ್ದೀರಾ, ನೀವು ಕಲಾವಿದರಿದ್ದರಿಂದ ಹೆಣ್ಮಕ್ಳ ಅದು ನಟಿಯರ ಒಂದು ಕಷ್ಟ ನಿಮಗೂ ಗೊತ್ತಿರುತ್ತೆ. ಖಂಡಿತ ಅನಿವಾರ್ಯ ಇದೆ. ಆ್ಯಕ್ಚುಲಿ ಪ್ರತಿಯೊಂದು ಆಫೀಸ್ಗಳಲ್ಲಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇದ್ದೇ ಇರುತ್ತೆ. ನಮ್ಮ ಚಿತ್ರರಂಗದಲ್ಲೂ ಆ ಥರದ್ದೊಂದು ಬಂದರೆ ಸೊ ಒಂದು ಹೇಳ್ಕೊಳ್ಳೋದಕ್ಕೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕ ಹಾಗಾಗುತ್ತೆ. ಸೊ ಬರೀ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಆಗಬೇಕು. ಬಟ್ ಈಗ ನಾವು ಹೋರಾಡ್ತಾ ಇರೋದು ಚಿತ್ರರಂಗ ಮತ್ತು ಅಫ್ಕೋರ್ಸ್ ಅದ್ರ ಜೊತೆಗೆ ಕಿರುತೆರೆ ಕೂಡ ಬರುತ್ತೆ. ಆದ್ದರಿಂದ ಖಂಡಿತ ಇದೆ. ಮನೇಲಿ ಒಬ್ಬ ಬೇಕಲ್ಲ ಹಿರಿಯ ಅಂತ ಹೇಳಿ ಇದು ಸರಿ ಇದು ಸರಿಯಲ್ಲ, ಇದನ್ನು ಹೀಗೆ ನಡ್ಕೊಳ್ಳಿ ಅಂತ. ಇದು ಉದ್ಯೋಗ ಅಂತ ಕನ್ಸಿಡರ್ ಆಗೋದು ಯಾವಾಗ? ಅಲ್ಲಿ ಎಲ್ಲ ಹಿಂಗೆ ಫ್ಲೋಟಿಂಗ್ ಇದರಲ್ಲಿ ಇರೋದು ಎಷ್ಟು ನ್ಯಾಯ? ಅಂದರೆ ಎಲ್ರಿಗೂ ಎಲ್ಲವೂ ಗೊತ್ತಿರೋ ಅಂಥದ್ದೇ, ಯಾವುದೂ ಇದು ಇಲ್ಲ. ನಾವು ಕೇಳ್ತಿರೋದು ಆ ಥರದ ಒಂದು ಬೇಸಿಕ್ ಅನುಕೂಲಗಳೇನಿದೆ ಆ ಅನುಕೂಲಗಳು ಸಿಗಬೇಕು. ಮತ್ತು ಆ ಹೆಣ್ಮಕ್ಳಿಗೆ ಸಿಗಬೇಕಾದಂಥ ಗೌರವ ಏನಿದೆ ಅದು ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಲೈನಲ್ಲಿ ಕೆಲಸ ಮಾಡ್ತಿರೋವಂಥ ಯಾವುದೇ ಹೆಣ್ಮಗಳಾಗಿರ್ಬೋದು ಅಥವಾ ನಟಿಯರಾಗಿರ್ಬೋದು, ಯಾರಿಗೇ ಆಗಲಿ ಸಿಗಬೇಕಾದಂಥ ಮೂಲ ಸೌಲಭ್ಯ, ಕನಿಷ್ಠ ಸೌಲಭ್ಯಗಳ ಹಿಡ್ಕೊಂಡು ಮೂಲ ಸೌಲಭ್ಯ ಸಿಗಬೇಕಾದಂಥದ್ದು ಮತ್ತು ಗೌರವ ಎರಡೂ ಕೇಳ್ತಿದ್ದೀವಿ. ಮೇಡಮ್, ಈಗ ಪರ್ಟಿಕ್ಯುಲರ್ ಆಗಿ ನೀವು ಹೇಮಾ ಕಮಿಟಿಯ ರೀತಿಯಲ್ಲಿ ನಮಗೂ ಒಂದು ಕಮಿಟಿ ಬೇಕು ಅನ್ನೋಂಥ ಕೇಳಿರುವ ವಿಚಾರ, ಆ ಕಮಿಟಿಯಲ್ಲಿರುವಂಥ ವಿಚಾರ ಎಲ್ರಿಗೂ ಗೊತ್ತಿರೋದು. ಅಧಿಕರವಾಗಿ ಲೈಂಗಿಕ ಶೋಷಣೆ ಇದೆ ಅನ್ನುವಂಥ ಆ ಒಂದು ವರದಿ ಅದರಲ್ಲೂ ಕೂಡ ಇದೆ. ಸೊ ನೀವು ತುಂಬ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳಿಗೆ ಆ ರೀತಿಯಾದಂಥ ಒಂದು ಶೋಷಣೆ ಇದೆ ಅಂತ ಹೇಳ್ತೀರಾ? ಅದನ್ನು ನನ್ನನ್ನು ಕೇಳಬೇಕಾ? ನೀವು ಕೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಾನು. ಬಟ್ ಅದ್ರ ಜೊತೆ ಇದು ಹೌದು, ಅದು ಆಗಬೇಕು, ಇದು ಆಗಬೇಕು. ಮೊದಲು ನಮಗೆ ಮೂಲ ಸೌಲಭ್ಯಗಳು ಸಿಕ್ಕಲಿ, ಗೌರವ ಸಿಕ್ಕಲಿ, ಅದು ತಂತಾನೆ ಅದು ಕೂಡ ಸರಿ ಹೋಗುತ್ತೆ, ಸರಿ ಹೋಗಬೇಕು ಕೂಡ. ಎಲ್ಲಿವರೆಗೂ ಹೋಗಲ್ಲ ಅಂದರೆ ಅಲ್ಲಿವರೆಗೂ ಹೋಗಲ್ಲ, ಅದು ಹೋಗಬೇಕು. ಸೊ ಈಗ ಬರ್ತಿರೋ ಅಂಥ ನಿರ್ದೇಶಕರಾಗಲಿ, ಹೊಸ ನಿರ್ದೇಶಕರಾಗಲಿ, ಮತ್ತೊಬ್ಬರಾಗಲಿ, ಸೊ ಆ ಥರದ್ದು ಇದ್ದು ಇಲ್ಲ. ಬಟ್ ಇದೆ ಅನ್ನೋದು ಸತ್ಯ ಅಲ್ವಾ? ಮನೇಲಿ ಇದೆ. ನಿಮ್ಮ ಚಿತ್ರರಂಗನೇ ಬೇಕಾಗಿಲ್ಲ ಅದನ್ನು ಹೇಳೋದಕ್ಕೆ. ಪ್ರತಿಯೊಂದು ಮನೆಯಲ್ಲೂ ಆ ಥರದ್ದೊಂದು ಶೋಷಣೆ ನಡೀತಾ ಇರುವಾಗ ಚಿತ್ರರಂಗನ ಸ್ಪೆಸಿಫಿಕ್ಕಾಗಿ ನಾವು ಮೆನ್ಷನ್ ಮಾಡೋದು. ಆಫ್ಕೋರ್ಸ್ ಹೇಮಾ ಕಮಿಟಿ ಅಲ್ಲಿ ಏನಿದೆ, ಅಲ್ಲೊಂದು ಸಮಿತಿ ಏನಿದೆ, ಆ ಥರದ್ದೊಂದು ಇಲ್ಲಿದ್ದರೆ ಎಲ್ಲೋ ಇರ್ತಾರಲ್ಲ ಕೆಲವರು, ಅವ್ರಿಗೊಂದು ಭಯ ಬೇಕಲ್ಲ, ಅದಕ್ಕೋಸ್ಕರನಾದರೂ ಇದು ಬೇಕಲ್ಲ, ಆಗಬೇಕಾದದ್ದು ಅನಿವಾರ್ಯ ಏನಿದೆ ಅಂತ ಕೇಳಿದರೆ ಏನು ಹೇಳೋಕ್ಕಾಗಲ್ಲ. ನಾನು ಆಗಲೇ ಹೇಳಿದೆ. ಸೊ ಮನೆಗೊಬ್ಬ ಹಿರಿಯ ಹೇಗೆ ಬೇಕು ಅಂದರೆ ಇದು ಸರಿ ಇದು ತಪ್ಪು ಅಂತ ಹೇಳೋದಕ್ಕೆ ಆ ಥರದ್ದೊಂದು ಕಮಿಟಿ ಬೇಕಲ್ಲ. ಯಾಕೆ ಮೇಡಮ್ ಕೆಲವು ಬರೀ ಶೋಷಣೆ ಸಂತ್ರಸ್ತರುಗಳು ಇದರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಹೆದರ್ತಾರೆ, ಯಾಕೆ ಅಂತ ಮೇಡಮ್? ಎಲ್ರಿಗೂ ಗೊತ್ತಿರೋದು, ನೀವು ನನ್ನನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಸೊ ಉದ್ಯೋಗ ಕಳ್ಕೊಳ್ತಾರಲ್ಲ,
ಸೊ ಉದ್ಯೋಗ ಬೇಕಲ್ಲ, ಇದು ಉದ್ಯೋಗ ಅಂತಲೇ ಕನ್ಸಿಡರ್ ಆಗ್ತಿಲ್ಲ ಅನ್ನೋ ಸಂಕಟ ನಮ್ಮದು. ಯಾರಿಗೂ ಅದು ಉದ್ಯೋಗ ಅಂತಲೇ ಅನ್ನಿಸ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಳ್ತಿರುವಾಗ. ಸೊ ಎಂಟರ್ಟೈನ್ಮೆಂಟ್ ಉದ್ಯೋಗ ಅಲ್ಲ ಅಂತ ಅಂದ್ಕೊಳ್ತಿರುವಾಗ ಸೊ ಆ ಭಯ ಒಂದಿರುತ್ತೆ, ಹೆದರಿಕೆ ಇರುತ್ತೆ. ಒಬ್ಬ ಪರ್ಸನಿಂದ ಒಬ್ಬ, ನಿಮಗೂ ನನಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಪರ್ಸನ್ ಟು ಪರ್ಸನ್ ಅದು ಇದಾಗುತ್ತೆ. ಹೇಳೋದೆಲ್ಲ ಹೇಳಿದ್ದೀನಿ ಅನಿಸುತ್ತೆ. ಕಿಶೋರ್ ಸರ್ ಲಾಸ್ಟ್ ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ಚಿತ್ರರಂಗನೇ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಬಲಾಢ್ಯರ ಕೈಯಲ್ಲಿದೆ, ಅವ್ರು ಕುಣಿಸಿದಂತೆ ನಡೆಯುತ್ತೆ. ಸೊ ನ್ಯಾಯ ಅನ್ನುವಂಥದ್ದು ಕೆಲವು ಸಲ ನಮಗೂ ಸಿಗಲ್ಲ, ಆದರೂ ಹೋರಾಟ ಅಂತೂ ನಾವು ಬಿಡಲ್ಲ ಅನ್ನುವಂಥ ಒಂದು ಮಾತು ಹೇಳಿದ್ರು. ನಿಜ ಅಲ್ವಾ? ಅದು ಸತ್ಯ ಅಲ್ವಾ? ಥ್ಯಾಂಕ್ ಯು. ಕೊನೆಯದಾಗಿ ಹೆಣ್ಮಕ್ಳುಗಳಿಗೆ ಏನು ಹೇಳ್ತೀರಾ? ಈ ಥರದ ಶೋಷಣೆಗಳಾದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಯಾವ ರೀತಿ ಸಿಡಿದು ನಿಲ್ಲಬೇಕು? ಹೇಳಿ, ಯಾವಾಗಲೂ ನಾವು ಹೆಣ್ಮಕ್ಳು ಏನು ತಪ್ಪು ಮಾಡ್ತೀವಿ ಅಂತಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಭಯಕ್ಕೆ ನಾವು ಅದು ಚಿತ್ರರಂಗ ಅಂತ ಹೇಳ್ತಾ ಇಲ್ಲ, ಒಟ್ಟು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಿರೋದು ನಾನು. ಸೊ ನನ್ನ ಮರ್ಯಾದೆ ಹೋಗುತ್ತೆ, ನನ್ನ ಹೆಸರು ಹಾಳಾಗುತ್ತೆ, ನನಗಂತಾರೆ ನೀನು ಯಾಕೆ ನಿಂತೆ, ನೀನು ಯಾಕೆ ಕುಂತೆ, ನೀನು ಯಾಕೆ ಅವ್ರ ಜೊತೆ ಮಾತಾಡಿದೆ ಅಂತ ಅನ್ನುವಂಥ ಮಾತು ಪ್ರತಿಯೊಬ್ಬ ಇಂಡಸ್ಟ್ರಿಲಿರೋಂಥ ಎಲ್ಲ ಹೆಣ್ಮಕ್ಳಿಗೆ ಬರುವಂಥದ್ದು. ಅದು ಮಾತಾಡಬಾರ್ದಾ? ಗಂಡಸರು ನಾವು ಮಾತಾಡೋದಕ್ಕೆ ಯೋಗ್ಯರಲ್ವಾ? ಅವ್ರ ಜೊತೆ ನಿಂತ್ಕೊಂಡು ನಗೋದಕ್ಕೆ ಯೋಗ್ಯರಲ್ವಾ? ನಮ್ಮ ಮನೇಲೂ ಗಂಡಸರು ಇದ್ದಾರಲ್ವಾ? ಸೊ ನನ್ನ ಜೊತೆ ಅನ್ಯಾಯ ಆದಾಗ ನಾನು ಅದನ್ನು ಹೇಳೋದ್ರ ಮುಖಾಂತರ ಆ ಥರದ್ದು ವ್ಯಕ್ತಿ ಇನ್ನೊಂದಿಷ್ಟು ಜನಕ್ಕೆ ಆಗೋದನ್ನು ತಡಿಬೋದು. ಅದು ಯಾವುದೇ ಕ್ಷೇತ್ರ ಇರಲಿ, ಮನೇಲಿರೋ ಹೆಣ್ಮಕ್ಳೇ ಇರಲಿ, ನಿಮ್ಮ ಜೊತೆ ಏನಾದರೂ ಆ ಥರದ್ದೊಂದು ಅನ್ಯಾಯ ನಡೆದಾಗ ನೀವು ಅದನ್ನು ಹೇಳಿ, ನನ್ನ ಜೊತೆ ಹೀಗಾಯಿತು ಅಂತ ಹೇಳಿ. ಕಾನೂನಿದೆ, ಪೊಲೀಸ್ ಇದೆ. ಸೊ ಅಲ್ಲೆಲ್ಲ ನಿಮಗೆ ನ್ಯಾಯ ಸಿಗೋದಕ್ಕೆ ಅಂತಲೇ ಒಂದಿಷ್ಟು ಲಾಗಳಿದೆ. ಸೊ ದಯವಿಟ್ಟು ಹೇಳಿ, ನೀವು ಹೇಳೋದ್ರ ಮುಖಾಂತರ ಇನ್ನೊಂದಿಷ್ಟು ಜನರಿಗೆ ಅದ್ರ ಬಗ್ಗೆ ಧೈರ್ಯ ಮೂಡಿಸಿ. ಮತ್ತು ಯಾವ ವ್ಯಕ್ತಿಗಳು ಆ ಥರ ನಡ್ಕೊಳ್ತಾರೋ ಅವರಲ್ಲೊಂದು ಹೆದರಿಕೆ ಹುಟ್ಟಲಿ. ಸುಮ್ಮನಿರಲ್ಲ ಇವರು, ಹೇಳ್ತಾರೆ 4 ಜನಕ್ಕೆ. ಮರ್ಯಾದೆ ಎಲ್ರಿಗೂ ಮುಖ್ಯ. ಸೊ ಎಲ್ಲ ಮರೆಯಲ್ಲೇ ಮಾಡೋಕ್ಕೆ ಇದು ಮಾಡಿ ಮರ್ಯಾದಸ್ಥರು ಅಂದ್ಕೊಳ್ಳೋಕೆ ನೋಡುವಾಗ ಸೊ ದಯವಿಟ್ಟು ಹೇಳಿ ಅಂತ ಎಲ್ಲ ಹೆಣ್ಮಕ್ಳಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮೇಡಮ್. ಇದಿಷ್ಟು ಜಯಲಕ್ಷ್ಮಿ ಪಾಟೀಲ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರಲ್ಲು ಜೊತೆ ಸತೀಶ್ ಕನಕಾಪುರ, ನ್ಯೂಸ್ 18 ಬೆಂಗಳೂರು.